ವೆಲ್ಕಮ್ ಬ್ಯಾಕ್ ಟು ನಾಗಮಣಿ ಯೂಟ್ಯೂಬ್ ಚಾನಲ್ಗೆ. ಸೊ ಲಾಸ್ಟ್ ವಿಡಿಯೋದಲ್ಲಿ 2 ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ ನಾನು. ಪಾರ್ಟ್ 1 ಪಾರ್ಟ್ 2 ಅಂತ ಹನುಮಾನ್ ಚಾಲೀಸ ಹೇಳುವ ವಿಧಾನ. ಸೊ ಯಾರೆಲ್ಲ ಆ ವಿಡಿಯೋ ನೋಡಿದ್ದೀರಾ, ನೋಡ್ತಾ ಇಲ್ಲ ನನಗೆ ಗೊತ್ತಿಲ್ಲ, ಬಟ್ ಪಾರ್ಟ್ 1ಗೆ ಹ್ಯೂಜ್ ರೆಸ್ಪಾನ್ಸ್ ಕೊಟ್ಟಿದ್ದೀರಾ. ಪಾರ್ಟ್ 1 ಹೆಂಗಿತ್ತು ಅಂತಂದರೆ ಆಲ್ಮೋಸ್ಟ್ ಜಾಸ್ತಿ ಜನ ವ್ಯೂಸ್ ಬಂದಿದೆ, ಆಮೇಲೆ ಕಮೆಂಟ್ಸು, ಶೇರಿಂಗ್ಸು ಜಾಸ್ತಿ ಜನ. ಅದಕ್ಕೆ ಪಾರ್ಟ್ 2 ಅಲ್ಲಿ ಅಷ್ಟಿಲ್ಲ, ಬಟ್ ಕಂಪಲ್ಸರಿ ಪಾರ್ಟ್ 1 ಪಾರ್ಟ್ 2 ಇವೆರಡೂ ನೀವು ನೋಡಿದ್ರೆ ಕ್ಲಿಯರಾಗಿ ಕೂತ್ಕೊಂಡು ಅರ್ಥ ಮಾಡಿಕೊಂಡ್ರೆ ನೀವು ಹೇಳಲಿಕ್ಕೆ ರೆಡಿ ಇರ್ತೀರ. ಪಾರ್ಟ್ 1 ಅಷ್ಟೇ ನೋಡಿ ಹೋಗಬೇಡಿ, ಅದರಲ್ಲಿ ನಾನು ಏನೂ ಹೇಳಿಲ್ಲ. ಆಲ್ಮೋಸ್ಟ್ ಸ್ವಲ್ಪ ಇಂಟ್ರೊಡಕ್ಷನ್ ಹೇಳಿ 1-2 ಸ್ಟೆಪ್ ಅಷ್ಟೇ ಹೇಳಿದ್ದೀನಿ. ಎಲ್ಲ ಪಾರ್ಟ್ 2ದಲ್ಲಿದೆ. ಸೊ ದಯವಿಟ್ಟು ಪಾರ್ಟ್ 2ನ ಕಂಪ್ಲೀಟಾಗಿ ನೋಡಿಬಿಟ್ಟು 1 ಸರಿ ಇಲ್ಲ 2 ಸರಿ ನೋಡಿ. ನಿಮಗೆ ಡೌಟ್ ಎಲ್ಲ ಕ್ಲಿಯರ್ ಆದಮೇಲೆ ಏನೋ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ಸಾಧ್ಯದಷ್ಟು ನಾನು ಆನ್ಸರ್ ಮಾಡ್ತೀನಿ. ನಿಮಗೆ ಏನೇ ಡೌಟ್ ಇದ್ದರೂ ಕ್ಲಿಯರ್ ಮಾಡ್ತೀನಿ. ಆಮೇಲೆ ಹೋಗ್ಬಿಟ್ಟು ನೀವು ಚಾಲೀಸನ್ನು ಕಂಟಿನ್ಯೂ ಮಾಡ್ಬೋದು. ಓಕೆ. ಸೊ ನೆಕ್ಸ್ಟ್ ಏನು ಅಂತಂದರೆ, ಹನುಮಾನ್ ಚಾಲೀಸ ಹೇಗೆಲ್ಲ ವರ್ಕ್ ಆಗಬಹುದು ಅಂತ ಕೆಲವ್ರಿಗೆ ಡೌಟ್ ಇರ್ತದೆ. ಆಮೇಲೆ ಹೇಳಿದ ತಕ್ಷಣ ವರ್ಕ್ ಆಗ್ತದ? ಎಸ್, ಆಬ್ವಿಯಸ್ಲಿ. ಇನ್ನು ಸ್ವಲ್ಪ ಜನರಿಗೆ ಏನೇನೋ ಡೌಟ್ಸ್ ಇರ್ತದೆ. ಅದು ಹೆಂಗೆ ಮೇಡಮ್, ನಾವು ಏನೋ ಪ್ರಾಬ್ಲಮ್ ಇದ್ದರೂ ಅದು ಹೆಂಗೆ ಸಾಲ್ವ್ ಆಗ್ತದೆ ಅಂತಲೇ ಇರ್ತದೆ. ಆಮೇಲೆ ಇನ್ನೂ ಕೆಲವರು ಭಾಳ ಜನ ಕ್ವಶನ್, ಪ್ರೆಗ್ನೆನ್ಸಿ ಟೈಮಲ್ಲೂ ಹೇಳ್ಬೋದಾ ಅನ್ನೋದು ಒಂದು ಸ್ವಲ್ಪ ಜನ ಕ್ವಶನ್. ಆದರೆ ಇನ್ನು ಸ್ವಲ್ಪ ಜನಕ್ಕೆ ಏನಿರುತ್ತೆ ಗೊತ್ತಾ, ಆಂಜನೇಯ ಚಾಲೀಸನ ನಾವು ಹೆಣ್ಮಕ್ಳು ಹೇಳಬಹುದಾ ಅಂತ ಇರುತ್ತೆ. ಆಮೇಲೆ ಹೆಣ್ಮಕ್ಳು ಹೇಳಬಾರ್ದು, ಅವನು ಬ್ರಹ್ಮಚಾರಿ, ಆಮೇಲೆ ನಾವು ಹೆಣ್ಮಕ್ಳೆಲ್ಲ ಆತನಿಗೆ ಜಪಿಸ್ಬಾರ್ದು ನಾವು ಅಂತ ಇರುತ್ತೆ. ಯಾರೆಲ್ಲ ನಿಮ್ಗೆ ಇಂಥವೆಲ್ಲ ಮೂಢನಂಬಿಕೆಗಳು ಹಾಕ್ತಾರೋ ಗೊತ್ತಿಲ್ಲ, ಬಟ್ ನನಗೂ ಹಾಕಿದ್ರು. ನಾನೆಲ್ಲ ತಲೆಗೂ ತೊಗೊಳಲ್ಲ. ಒಂದು ಟೈಮಲ್ಲಿ ನನಗೂ ಈ ಥರ ಫೀಡ್ ಮಾಡ್ತಿದ್ರು, ಆಂಜನೇಯ ಬ್ರಹ್ಮಚಾರಿ, ನಾವು ಹೆಣ್ಮಕ್ಳು ಹೇಳಬಾರ್ದು, ಸ್ಯಾಟರ್ಡೆ ಉಪವಾಸ ಮಾಡಬಾರ್ದು, ಹಾಗೆ ಹಿಂಗೆ ಅಂತ. ಅದನ್ನೆಲ್ಲ ತೆಗಿಯಿಂದ ಆಂಜನೇಯ ಇರೋದೇ ನಮ್ಮ ಹೆಣ್ಮಕ್ಳಿಗೋಸ್ಕರ. ಆಂಜನೇಯ ಅಷ್ಟೊಂದು ಯುದ್ಧ ಮಾಡಿದ್ದೆ ಯಾಕೆ, ಅಷ್ಟೊಂದು ಕಷ್ಟಪಟ್ಟು ಲಂಕೆ ಎಲ್ಲ ಅಷ್ಟೊಂದು ಕೆಲಸ ಅಲ್ಲಿ ಏನಂದ್ರೆ ಅಷ್ಟು ಹೋರಾಡಿದ್ದೆ ಯಾಕೆ, ಸೀತಾಮಾತೆಗೋಸ್ಕರ ಅಲ್ವಾ. ಸೀತಾಮಾತೆ ಯಾರು? ಹೆಣ್ಮಗಳೇ ಅಲ್ವಾ. ಸೊ ಈಸ್ ಕಂಪ್ಲೀಟ್ ಡೆಡಿಕೇಶನ್ ಹೆಣ್ಮಕ್ಳು. ಅವ್ನಿಗೇನು ಗೊತ್ತಾ, ಹೆಣ್ಮಕ್ಳನ್ನ ಸೆಕ್ಯೂರಾಗಿ ನೋಡ್ಕೊಳ್ಳೋದೇ ಅವ್ನ ತಲೆಯಲ್ಲಿರೋದು ಮೇನ್ ಕಾನ್ಸೆಪ್ಟ್. ಅರ್ಥ ಮಾಡ್ಕೊಳ್ರಿ. ನಾವು ಯಾವತ್ತೂ ಬ್ರಹ್ಮಚಾರಿ, ನಾವು ಏನು ಮಾಡ್ತಾ ಇಲ್ಲ, ಆರಾಧನೆ ಮಾಡ್ತಾ ಇದ್ದೀವಿ, ಪೂಜಿಸ್ತಾ ಇದ್ದೀವಿ. ಇದನ್ನು ಅರ್ಥ ಮಾಡ್ಕೊಳ್ಳಿ. ನಮಗೆ ಜಾಸ್ತಿ ಪ್ರೊಟೆಕ್ಷನ್ ಸಿಗೋದೆ ಆಂಜನೇಯನಿಂದ. ಸೊ ಆಂಜನೇಯನಿಂದೆ ಇರೋದ್ರೆ ಬೆಸ್ಟ್ ಅಂತ ಹೇಳ್ತೀನಿ ನಾನು. ಇನ್ನು ನೆಕ್ಸ್ಟು, ಆಮೇಲೆ ಪ್ರೆಗ್ನೆನ್ಸಿ ಟೈಮಲ್ಲಿ ಹೇಳ್ಬೋದಾ ಅಂತ ಕೇಳಿದ್ದೀರಾ. ಎಸ್, ಆಬ್ವಿಯಸ್ಲಿ ನೀವು ಹೇಳ್ಬೋದು. ಇವಾಗ ಏನಾದರೂ ನಿಮಗೆ ಒಂದು 6 ಮಂತ್ ಇದೆ ಅಂದ್ಕೊಳ್ಳಿ, ಪ್ರೆಗ್ನೆನ್ಸಿ ಇವಾಗ 6 ಮಂತ್ ಇದೆ. ನಿಮಗೆ ಏನು ಹೇಳಿದ್ದಾರೆ, ಇವಾಗ ಹಾಸ್ಪಿಟ್ಲಲ್ಲಿ ಡೆಲಿವರಿ ಡೇಟ್ ಕನ್ಫರ್ಮ್ ಮಾಡಿರ್ತಾರೆ, ಆಮೇಲೆ ಸಿಸರಿನ್ ಆಗೋ ಚಾನ್ಸಸ್ ಇದೆ ಅಂತ ಹೇಳಿರ್ತಾರೆ. ನೀವು ಎಕ್ಸಸೈಸ್ ಮಾಡ್ತಾ ಇದ್ದೀರಾ, ಎವ್ರಿಥಿಂಗ್ ವಾಟ್ ಎವರ್ ಏನು ಎಕ್ಸಸೈಸ್ ಇದೆ, ಮತ್ತು ಆಮೇಲೆ ಫುಡ್ ಕಾನ್ಷಿಯಸ್ ಎಲ್ಲನೂ ಚೆನ್ನಾಗಿದೆ, ಬಟ್ ಆದರೂ ನಿಮಗೆ ಸಿಸರಿನ್ ಅಂತ ಹೇಳ್ತಾ ಇದ್ದಾರೆ. ಸೊ ಹಿಂಗಿರುವಾಗ ಯಾರಿಗೆಲ್ಲ ಈ ಥರ ಫೇಸ್ ಮಾಡ್ತಿದ್ದೀರಲ್ಲ, ಇವರೆಲ್ಲ ಕೂತ್ಕೊಂಡು ಪರ್ ಡೇ ಅಂದರೆ ಎವ್ರಿ ಡೇ ಒಂದು 5 to 7 ಟೈಮ್ಸ್ ಹನುಮಾನ್ ಚಾಲೀಸ ಹೇಳಿ. ಮಾರ್ನಿಂಗ್ ಸ್ನಾನ ಆದ ತಕ್ಷಣ ಕೂತ್ಕೊಂಡು ಹೇಳಿ. ಅದು ಹೆಂಗೆ ನಿಮ್ಗೆ ಸಿಸರಿನ್ ಆಗುತ್ತೆ ನೋಡೋಣ. ನಾನು ಅಷ್ಟು ಬಿಲೀವ್ ಮಾಡ್ತೀನಿ ಅಂದರೆ ಹನುಮಾನ್ ಚಾಲೀಸ. ಹನುಮ ಅಂದರೆ ಅಸಾಧ್ಯದನ್ನೆಲ್ಲ ಸಾಧನೆ ಮಾಡೋ ಮಹಾವೀರ, ಅವನು ಮಹಾಶೂರ. ಈ ಭೂಮಿ ಮೇಲೆ ಯಾವುದೇ ವಿಚಾರ ಇರಲಿ ನೀವು ಕೊಡಿ, ಇದು ಆಗಬೇಕಪ್ಪ. ನಾನು ಮುಂಚೆನೇ ಹೇಳಿದ್ದೇನೆ, ಏನೇ ಒಂದು ವಿಚಾರ ಆಗಬೇಕಂದ್ರೂ ಅದು ನಮಗೂ ಒಳ್ಳೇದಾಗಬೇಕು, ಇನ್ನೊಬ್ರಿಗೂ ಒಳ್ಳೇದಾಗಬೇಕು, ಧರ್ಮ ನ್ಯಾಯ ನೀತಿ ಎಲ್ಲವೂ ಅದರಲ್ಲಿ ಇರಬೇಕು. ಆ ವಿಚಾರ ಆಂಜನೇಯ ಕೊಡಿ, ಡೆಫಿನೆಟ್ಲಿ ಆಗ್ತದೆ. ಒಬ್ಬರಿಗೆ ಕೆಟ್ಟದಾಗಬೇಕು, ಒಬ್ಬರಿಗೆ ಮೋಸ ಮಾಡೋದೆಲ್ಲ ಕೊಡಬೇಡಿ. ಅವನಿವತ್ತು ಅದನ್ನು ತೊಗೊಳಂಗಿಲ್ಲ, ತಲೆನೂ ನೋಡೋದಿಲ್ಲ, ನಿಮ್ಮನ್ನು ತಿರುಗಿ ನೋಡೋದಿಲ್ಲ. ಸೊ ನಿಮಗೆ ಈ ಥರ ಸಿಸರಿನ್ ಡೆಲಿವರಿ ಈ ಥರ ಏನಿದ್ರೆ ನಾರ್ಮಲ್ ಡೆಲಿವರಿ ಆಗಬೇಕು, ಹೆಲ್ದಿ ಬೇಬಿ ಹುಟ್ಟಬೇಕು, ಮಗು ಯಾವಾಗಲೂ ಫುಲ್ ಆ್ಯಕ್ಟಿವ್ ಇರಬೇಕು, ಎಲ್ಲರ ಜೊತೆ ಮಾತಾಡಬೇಕು, ಮನೆಯೆಲ್ಲ ಫುಲ್ ಆ್ಯಕ್ಟಿವ್ ಓಡಾಡ್ತಿರ್ಬೇಕು ಅಂತ ಮಗು ಬೇಕು. ಆಮೇಲೆ ಇಂಟೆಲೆಕ್ಟ್ ಚೆನ್ನಾಗಿರಬೇಕು, ಬುದ್ಧಿಮತ್ತ ಚೆನ್ನಾಗಿರಬೇಕು, ಧೈರ್ಯ ಆಗಿರಬೇಕು, ಆಮೇಲೆ ಶಕ್ತಿವಂತ ಆಗಿರಬೇಕು. ಯಾರಿಗೆಲ್ಲ ಇಷ್ಟೆಲ್ಲ ನನ್ನ ಮಗನಿಗೆ ನನ್ನ ಮಗಳಿಗೆ ಇಷ್ಟೆಲ್ಲ ಬೇಕು, ಪೇಷನ್ಸ್ ಬೇಕು. ಆಂಜನೇಯನಿಗೆ ಏನಿಲ್ಲ ಹೇಳ್ರಿ ನೋಡೋಣ, ಪೇಷನ್ಸ್ ಇದೆ, ಸ್ಟ್ರೆಂತ್ ಇದೆ, ಇಂಟೆಲೆಕ್ಟ್ ಚೆನ್ನಾಗಿದೆ, ಮತ್ತು ಫಿಸಿಕ್ಸ್ ಚೆನ್ನಾಗಿದೆ. ಸೊ ಜಿಮ್ಮಲ್ಲಿ ನಮಗೆ ರೋಲ್ ಮಾಡಲ್ ಯಾರು? ಆಂಜನೇಯ. ಸ್ಪೈಡರ್ ಮ್ಯಾನ್ ಅನ್ನೋ ಒಂದು ಫಿಲ್ಮ್, ಅದ್ರ ಮೊದಲೇ ರೋಲ್ ಮಾಡಿದ್ದೆ ಆಂಜನೇಯ. ಆಂಜನೇಯನಿಂದ ಇನ್ಸ್ಪೈರ್ ಆಗಿ ಸ್ಪೈಡರ್ ಮ್ಯಾನ್ ಅನ್ನೋ ಒಂದು ಕ್ಯಾರೆಕ್ಟರ್ ಹುಟ್ಟಿದ್ದು ಭೂಮಿ ಮೇಲೆ. ಓಕೆನಾ? ಯಾಕಂದರೆ ಆಂಜನೇಯ ಇದರಿಂದ ಹಾರ್ತಾನಲ್ವ. ಸೊ ಅದು ಏನಪ್ಪ ಅಂತಂದರೆ ಗುಡ್ಡಾನೇ ಎತ್ಕೊಂಬಂದು ಹಿಂಗೆ ಬರ್ತಾನಲ್ಲ ಗಾಳಿಯಲ್ಲಿ. ಸೊ ಅದರಿಂದನೇ ಅದನ್ನು ಇನ್ಸ್ಪೈರ್ಡ್ ಆಗಿ ಸ್ಪೈಡರ್ ಮ್ಯಾನ್ ಅನ್ನೋ ಒಂದು ರೋಲ್ ಕ್ರಿಯೇಟ್ ಮಾಡಿದ್ವು ಈ ಭೂಮಿ ಮೇಲೆ. ಸೊ ಆ ಥರ ನಿಮ್ಮ ಮಕ್ಕಳು ಬೇಕು ನಿಮಗೆ, ವಾಟ್ ಎವರ್ ಹೆಣ್ಮಗು ಆಗಲಿ ಗಂಡು ಮಗು ಆಗಲಿ, ಆ ಥರ ಮಗು ಬೇಕು ಅಂತಂದರೆ ನೀವು
ಆಂಜನೇಯನ ಜಪಿಸೋದು ಸೂಕ್ತ ಅಂತ ಹೇಳ್ತೀನಿ. ಓಕೆನಾ. ಆಮೇಲೆ ಇನ್ನು ಕೆಲವರು ನಾನು ಪ್ರೆಗ್ನೆನ್ಸಿಯವ್ರಿಗೆ ಯಾಕೆ 11 ಟೈಮ್ಸ್ ಹೇಳಿದ್ರು ಬೆಸ್ಟೇ. 1 ಅವರ್ ಕಂಪ್ಲೀಟ್ ಡೆಡಿಕೇಟ್ ಮಾಡಿ 1 ಅವರ್ ಹೇಳಿ. ಓಕೆನಾ. ಸೊ ಆಗಲ್ಲ ನಿಮಗೆ ಕುತ್ಕೊಳ್ಳೋಕ್ಕೆ ತುಂಬ ಕಷ್ಟ. ಪ್ರೆಗ್ನೆನ್ಸಿ ವುಮೆನ್ಗೆಲ್ಲ ಒಂದೇ ಕಡೆ ಕುತ್ಕೊಂಡು ಹೇಳೋದು ಅಂತಂದರೆ ನಿಮ್ಮ ಬಾಡಿ ಮೂಮೆಂಟ್ ಇರಬೇಕು. ಬಟ್ ಅದನ್ನು ಚೂರು ಟ್ರೈ ಮಾಡಿ ಅಷ್ಟೇ. ಆಗಲಿಲ್ಲ, ಯಾರಿಗೆ ಆಗುತ್ತೆ ಅವ್ರು ಕೂತ್ಕೊಳ್ಳಿ. ಆಗಲಿಲ್ಲ ಅಂದರೆ 2 ಟೈಮ್ಸ್ ಕನ್ವರ್ಟ್ ಮಾಡ್ಕೊಳ್ಳಿ, ಒಂದು ಮಾರ್ನಿಂಗ್ ಇನ್ನೊಂದು ಈವ್ನಿಂಗ್. ಓಕೆ. ಬಟ್ ಯಾಕೆ 11 ಟೈಮ್ಸ್ ಹೇಳಬೇಕು ಅಂತ ಅಂದರೆ 5 ಟೈಮ್ಗೂ ವರ್ಕ್ ಆಗುತ್ತಾ? ಆಗುತ್ತೆ. 7 ಟೈಮ್ಸ್ಗೂ ವರ್ಕ್ ಆಗುತ್ತಾ? ಆಗುತ್ತೆ. 11 ಟೈಮ್ನ ಯಾಕೆ ಹೇಳಬೇಕು ಅಂತಂದರೆ ಒಂದು ಯೂನಿವರ್ಸಲ್ ನಂಬರ್ 11. ಇನ್ನೊಂದೇನು ಗೊತ್ತಾ, 11 ಟೈಮ್ಸ್ ನೀವು ಯಾವಾಗ ಹನುಮಾನ್ ಚಾಲೀಸ ಕಂಟಿನ್ಯೂಸ್ ಆಗಿ ಹೇಳ್ತಾ ಇರ್ತೀರಲ್ಲ, ಸೊ ನಿಮ್ಮ ಬ್ರೈನ್ ಒಳಗಡೆ ಎಷ್ಟೋ ನರಗಳು, ನಾಡಿಗಳು ಅವೆಲ್ಲ ಸ್ಲೀಪಿಂಗ್ ಸ್ಟೇಟಸಲ್ಲಿ ಇರುತ್ತೆ. ಅಂದರೆ ಒಂಥರ ಲೈಕ್ ವರ್ಕಿಂಗ್ ಇರಲ್ಲ, ನಾರ್ಮಲ್ ಇರುತ್ತೆ. ನಮ್ದು ಇವಾಗ ನಾವು ಡೈಲಿ ಎಷ್ಟೋ ನರಗಳಿದ್ದಾವೆ, ಸಾವಿರಾರು ನರಗಳನ್ನ ನಾವು ದಿನನಿತ್ಯ ನಮ್ಗೆ ಎಷ್ಟು ಬೇಕು ಅಷ್ಟೇ ಯುಟಿಲೈಸ್ ಮಾಡ್ತಿರ್ತೇವೆ. ಎಲ್ಲ ಸ್ಲೀಪಿಂಗ್ ಸ್ಟೇಟಸಲ್ಲಿರುತ್ತೆ. ಸೊ ಹೀಗಿರುವಾಗ ನಾವು ಇವಾಗ ಹನುಮಾನ್ ಚಾಲೀಸ ಜಾಸ್ತಿ ಹೇಳ್ತಾ ಬರ್ತೇವಲ್ಲ, 11 ಟೈಮ್ಸ್ ಎವ್ರಿ ಡೇ ಹೇಳ್ತಾ ಬಂದಾಗೆಲ್ಲ ಅವೆಲ್ಲ ಆ್ಯಕ್ಟಿವ್ ಆಗ್ತದೆ. ಗೊತ್ತಿಲ್ಲದಂಗೆ ನಮ್ಗೆ ಏನೋ ಒಂದು ಶಕ್ತಿ ನಮ್ಮ ಜೊತೆ ಸ್ಟಾರ್ಟ್ ಆಗಿಬಿಡ್ತದೆ. ಆಮೇಲೆ ಒಂದು ಧೈರ್ಯ, ಆ ಹನುಮಾನ್ ಚಾಲೀಸ ಹೇಳಿದಾಗ ಬರೋ ಧೈರ್ಯ ಇದೆ ನೋಡಿ, ಅದು ಯಾವುದಕ್ಕೂ ಈಕ್ವಲ್ ಅಲ್ಲ ಅಂತ ಹೇಳ್ತೀನಿ ನಾನು. ಅಷ್ಟು ಧೈರ್ಯ. ನಾನು ಎಷ್ಟು ಹೆದರ್ತಿದ್ದೆ ಅಂದರೆ ಮುಂಚೆ, ಅದರದ್ದೇ ಒಂದು ಹೇಳ್ತೀನಿ ನೆಕ್ಸ್ಟು. ಸೊ 11 ಟೈಮ್ಸ್ ನೀವು ಹೇಳಿದಾಗ ಎಲ್ಲ ನರಗಳು ಆ್ಯಕ್ಟಿವ್ ಆಗ್ತದೆ. ನಿಮ್ಮ ಬಾಡಿ ಏನೋ ಒಂಥರ ಸ್ಟ್ರಾಂಗ್ ಅನ್ನೋದು ಫೀಲ್ ಆಗ್ತದೆ. ನೀವು ಎದಕ್ಕೂ ಹೆದರಲ್ಲ, ಯಾರು ಏನು ಬಂದರೂ ಹೆದರೋದಿಲ್ಲ. ಆಮೇಲೆ ಮೆಂಟಲಿ ತುಂಬ ಶಾರ್ಪ್ ಆಗ್ತೀರಾ. ಏನು ಮಾತಾಡಬೇಕು, ಹೇಗೆ ಮಾತಾಡಬೇಕು, ಸೆನ್ಸ್ ಆಫ್ ಹ್ಯೂಮರ್ ಕಲಿತೀರಾ. ಎಲ್ಲಂದರೆ ಅಲ್ಲಿ ಒಂಥರ ಗಲ್ಗಲ್ಗಂತ ಮಾತಾಡ್ತಾ ಇರೋರು ನೀವು ಸಡನ್ನಾಗಿ ಸೈಲೆಂಟ್ ಆಗ್ತೀರಾ, ತೂಕದ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡ್ತೀರಾ. ನಿಮ್ಮ ಮಾತಿಗೆ ಎಷ್ಟು ರೆಸ್ಪೆಕ್ಟ್ ಸಿಗುತ್ತೆ ಅಂದರೆ ನೀವು ನೋಡಿ, ಮಿರಾಕಲ್ಲೇ ಆಗ್ತದೆ. ನೀವು ಯಾರಾದರೂ ನೀವು ಫಸ್ಟ್ ಮಾತಾಡೋವಾಗ ರೆಸ್ಪೆಕ್ಟ್ ಮಾಡಲ್ಲ, ನೀನಾ ಗೊತ್ತು ಬಿಡೋ ನಿಂದೇನು, ಹಿಂಗೆಲ್ಲ ಮಾತಾಡೋರ ಮಧ್ಯೆ ನೀವು ಇದ್ದೀರಾದರೆ ಹನುಮನ್ ಹಿಂದೆ ಹೋಗಿ. ಹನುಮಾನ್ ನಿಮಗೆ ಎಲ್ಲಿ ಕೀಳಾಗಿ ಕಾಣ್ತಿರ್ತಾರಲ್ಲ ಅಲ್ಲಿ ನಿಮ್ಮನ್ನು ಅಷ್ಟು ಎತ್ತರಕ್ಕೆ ಅವರು ನಿಮ್ಮನ್ನು ನೋಡೋ ಥರ, ನೀವು ಕಂಡ್ರೆ ಒಂದು ರೆಸ್ಪೆಕ್ಟ್ ಕೊಡೋ ಥರ, ಆ ಥರ ನಿಮ್ಗೊಂದು ರೆಸ್ಪೆಕ್ಟ್ ಸ್ಟಾರ್ಟ್ ಆಗುತ್ತೆ. ನೀವೇ ಅದು ಹೆಂಗೆ ಆಗ್ತದೆ ಅಂತ ನೀವು ಕೇಳಿದ್ರೆ, ನೀವು ಯಾವಾಗ ಆ ಥರ ಹನುಮಾನ್ ಚಾಲೀಸ ಹನುಮನ್ಗೆ ಶರಣ ಆಗ್ತಿರಲ್ಲ, ಸರೆಂಡರ್ ಆಗ್ತಿರಲ್ಲ, ನಿಮ್ಮಲ್ಲಿ ಆ ಥರ ಒಂದು ಔರ ಸ್ಟಾರ್ಟ್ ಆಗ್ತದೆ. ನಿಮ್ಮದು ಸರೌಂಡಿಂಗ್ ಔರ ಆ ಥರ ಸ್ಟಾರ್ಟ್ ಆದಾಗೆಲ್ಲ ನೀವು ಎಷ್ಟು ಮಾತಾಡ್ಬೇಕು ಅಷ್ಟೇ ಮಾತಾಡ್ತೀರ. ಅನಗತ್ಯಕ್ಕೆ ನೀವು ತಲೆನೇ ಹಾಕೋದಿಲ್ಲ. ನಿಮ್ಮ ಮುಂದೆ ನಿಮ್ಮ ಟಾಪಿಕ್ನೇ ಅನಗತ್ಯವಾಗಿ ಮಾತಾಡಿದ್ರು ನೀವು ಜಾಸ್ತಿ ತಲೆ ಕೆಡಿಸ್ಕೊಳ್ಳಲ್ಲ. ಮಾತಾಡ್ತೀರಾ, ಮಾತಾಡಿ, ಕಂಟಿನ್ಯೂ ಮಾಡಿ ಅಷ್ಟೇ. ನೀವು ಜಾಸ್ತಿ ತಲೆನೇ ಹಾಕೋದಿಲ್ಲ. ಆಮೇಲೆ ಅದರಿಂದ ನಿಮ್ಗೆ ರೆಸ್ಪೆಕ್ಟ್ ಬಿಲ್ಡ್ ಆಗ್ತದೆ. ನಾವು ಏನು ಮಾತಾಡಿದ್ರು, ನಾವು ಏನು ಕೆಣಕಿದ್ರು, ಈ ಅಮ್ಮ ಏನು ಮಾತಾಡ್ತಾ ಇಲ್ಲಲ್ಲ, ಇವಳು ಏನು ಅಷ್ಟೊಂದು ರೆಸ್ಪಾನ್ಸು ಮಾಡ್ತಿಲ್ಲಲ್ಲ, ದಟ್ಸ್ ಕ್ರಿಯೇಟ್ ರೆಸ್ಪೆಕ್ಟ್. ನಿಮ್ಮ ಬಗ್ಗೆ ಒಂದು ಗೊತ್ತಿಲ್ಲಂಗೆ ಸ್ಟಾರ್ಟ್ ಆಗ್ಬಿಡ್ತದೆ ಅವ್ರಿಗೆ. ಇವಳು ಏನೋ ಚೇಂಜ್ ಆಗಿಬಿಟ್ಟಿದ್ದಾಳೆ. ನೀವೇನು ಚೇಂಜ್ ಆಗಿರಲ್ಲ ಹೇಳ್ಬೇಕು ಅಂದರೆ, ನಿಮ್ಗೆ ಆ ಥರ ಮಾಡಿಸುತ್ತೆ. ನಿಮ್ಮ ಔರ ಇರುತ್ತೆ, ನಿಮ್ಮಲ್ಲಿ ಆಂಜನೇಯನ ಎನರ್ಜಿ ಇರುತ್ತೆ, ಆ ಥರ ಶಕ್ತಿ ಇರುತ್ತೆ, ಬುದ್ಧಿ ಮಾತ್ರ ಜಾಸ್ತಿ ಆಗಿರುತ್ತೆ, ಬುದ್ಧಿವಂತಿಕೆ ಅಂತಾರಲ್ಲ. ಸೊ ಆ ಥರ ಜಾಸ್ತಿ ಆದಾಗ, ಯಾಕಂದರೆ ಗೊತ್ತಾಗ್ತದೆ ನಿಮ್ಗೆ ಎಲ್ಲಿ ಮಾತಾಡಬೇಕು, ಎಲ್ಲಿ ಮಾತಾಡಬಾರ್ದು ಒಂದು ಸೆನ್ಸ್ ಬಂದಾಗ, ಸೊ ಆಟೋಮೆಟಿಕ್ ಇನ್ನೊಬ್ಬರಿಗೆ ನಿಮ್ಮ ಮೇಲೆ ಏನೋ ಒಂದು ರೆಸ್ಪೆಕ್ಟ್ ಸ್ಟಾರ್ಟ್ ಆಗ್ತದೆ, ನಿಮ್ಮ ಔರ ಚೇಂಜ್ ಆಗ್ತದೆ. ಸೊ ಹಿಂಗಿರುವಾಗ ಹನುಮ ಏನೇ ಮಾಡಲಿ ಒಳ್ಳೆಯದಕ್ಕೆ ಮಾಡ್ತಾನೆ. ಆಮೇಲೆ ಏನಾದರೂ ಸಂಕಲ್ಪ ಮಾಡ್ಕೊಂಡಿರ್ತೀರ ಅಂದ್ಕೊಳ್ಳಿ, ಅದು ಏನಾದರೂ ಆಗಿಲ್ಲ ಅಂದರೆ ನೆಕ್ಸ್ಟ್ ಟೈಮ್ ರಿಪೀಟ್ ಮಾಡಿ. ಅವಾಗೂ ಆಗಿಲ್ಲ ಅಂದರೆ ಅಂದ್ಕೊಂಬಿಡಿ ಅದು ಯಾಕೋ ನಿಮ್ಮ ಲೈಫಲ್ಲಿಲ್ಲ ಅಂತ. ಅದು ಆಗಬಾರ್ದು ಅನ್ನೋಕ್ಕೋಸ್ಕರ ಹನುಮ ಅದರಿಂದ ಏನೋ ಒಂದು ರೀಸನ್ ಇಟ್ಟಿರ್ತಾನೆ. ಇದೊಂದು ಅರ್ಥ ಮಾಡ್ಕೊಳ್ಳಿ. ಒಂದು ಅದು ನಿಮಗೆ ಹಣೆ ಬರದಲ್ಲಿದೆ, ಅದರಿಂದ ನಿಮ್ಗೆ ಒಳ್ಳೆ ಫ್ಯೂಚರ್ ಇದೆ, ಅದರಿಂದ ನಿಮ್ಗೆ ಏನೋ ಒಳ್ಳೇದಾಗ್ತದೆ ಅಂದರೆ ಕಾಡ್ಸೋದೇ ಇಲ್ಲ, ಕೊಟ್ಬಿಡ್ತಾನೆ. ಅದು ಕೊಡ್ತಾ ಇಲ್ಲ ಅಂತಂದರೆ ಅಲ್ಲಿಗೆ ಹನುಮಾನ್ ಚಾಲೀಸ ಹೇಳೋದು ಸ್ಟಾಪ್ ಮಾಡಬೇಡಿ. ಅದರಿಂದ ಏನೋ ನಿಮ್ಮ ಮುಂದೆ ಕೆಟ್ಟದಾಗ್ತದೆ ಅನ್ನೋಕ್ಕೋಸ್ಕರ ಅವ್ನು ಕೊಡ್ತಾ ಇಲ್ಲ ಅಂತ ಅನ್ಕೋಬೇಕಷ್ಟೆ. ಆಮೇಲೆ ಆಂಜನೇಯನ ಚಾಲೀಸ ನೀವು ಎಷ್ಟು ಹೇಳಿದ್ರೆ ಅಷ್ಟು ಧೈರ್ಯ ಜಾಸ್ತಿ. ಇನ್ನೊಂದು ಜೀವನದಲ್ಲಿ ತುಂಬ ನೊಂತಾ ಇದ್ದೀನಿ, ಸಾಲ ಜಾಸ್ತಿ ಇದೆ, ಆಮೇಲೆ ಧೈರ್ಯನೇ ಇಲ್ಲ, ಏನೋ ಮಾಡಿದ್ರೂ ಧೈರ್ಯ ಬೇಕು ಮನುಷ್ಯನಿಗೆ. ಈ ಭೂಮಿ ಮೇಲೆ ಅವನ ಆಸ್ತಿ ಏನು ಗೊತ್ತಾ, ಮೇನ್ ಆರೋಗ್ಯ ಇರಬೇಕು. ಇನ್ನೊಂದು ಆಸ್ತಿ ಏನು ಗೊತ್ತಾ, ಧೈರ್ಯ ಅವ್ನು ಎಷ್ಟು ಇರ್ತಾನೋ ಅಷ್ಟು ಗೆಲ್ತಾನೆ ಈ ಜೀವನದಲ್ಲಿ. ಆರೋಗ್ಯನೂ ಬೇಕು. ಫಸ್ಟ್ ಇವಾಗ ನಮಗೆ ಆರೋಗ್ಯ, ನಾವು ಎಲ್ಲಿದ್ದರೂ ನಮ್ಗೆ ಹೆಲ್ತ್ ಚೆನ್ನಾಗಿದ್ದರೆ ನಾವು ಬದುಕ್ತೀವಿ. ಓಕೆನಾ. ಇನ್ನೊಂದು ಹೆಲ್ತ್ ಇರುತ್ತೆ, ಪರ್ಫೆಕ್ಟ್ ಹೆಲ್ದಿ, ನೋ ಏನೂ ಇಲ್ಲ, ಎಲ್ಲ ರಿಪೋರ್ಟ್ ಕ್ಲಿಯರ್ ಇದೆ. ಬಟ್ ನಮಗೆ ಧೈರ್ಯ ಇಲ್ಲ ಅಂದರೆ ನಾವು ಹೆಂಗೆ ಬದುಕ್ತೀವಿ? ಏನಪ್ಪ ಯಾರಾದರೂ ಅವ್ರು ಬಂದರೆ ಹೆದರ್ತೀವಿ, ಮನೇಲಿ ಒಬ್ಬರೇ ಇದ್ದಾಗ ಹೆದರ್ತೀವಿ, ಒಂದು ಬಿಸ್ನೆಸ್ ಮಾಡ್ಲಿಕ್ಕೂ ಹೆದರಿಕೆ, ಯಾರಾದರೂ ನಮ್ಮನ್ನು ಕೆಣಕ್ ಬಿಟ್ಟರೆ, ಯಾರಾದರೂ ಸುಮ್ಮನೆ ಏನೋ ತಗೊಬಿಟ್ರೆ ಬೇಡ ನಂದೇ ತಪ್ಪಿದೆ, ನಿಂದೇನೂ ತಪ್ಪಿಲ್ಲ ಅನ್ನೋಷ್ಟು. ಈ ಥರ ಎಲ್ಲ ಇದೊಂದು ಜೀವನನೇ ಅಲ್ಲ. ಎಲ್ಲದಕ್ಕೂ ಧೈರ್ಯ, ಹೆದರಿಕೆಯಿಂದ ಬಾಳೋದು, ಯಾರು ಕಂಡ್ರೂ ಹೆದರೋದು,
ಎಲ್ಲದಕ್ಕೂ ಹೆದರೋದಾಗ್ಬಿಟ್ರೆ ನಿಮ್ಮ ಲೈಫ್ ಇದ್ದು ಇಲ್ದಂಗೆ ಆಗ್ಬಿಡುತ್ತೆ. ನಾಳೆ ಇವತ್ತು ನೀವು ಅನ್ಸ್ಕೊಂಡ್ರೆ ನಾಳೆ ನಿಮ್ಮ ಮಕ್ಕಳಿಗೂ ಅದೇ ಇನ್ಸೆಕ್ಯೂರ್ ಫೀಲ್ ಬರುತ್ತೆ. ಸೊ ಹಿಂಗಿರುವಾಗ ನಿಮ್ಮದು ಒಂದು ಎಂಟೈರ್ ಫ್ಯಾಮಿಲಿ ಹೆದರ್ಕೊಂಡು ಜೀವನ ಮಾಡೋದ್ರಲ್ಲೇ ಹೋದರೆ ಮತ್ತು ನೀವ್ಯಾವಾಗ ಲೈಫಲ್ಲಿ ಒಂದು ಸ್ಟ್ಯಾಂಡ್ ತೊಗೊಳ್ಳೋದು? ನಿಮ್ಮ ಕಂಡ್ರೆ ಇನ್ನೊಬ್ಬರಿಗೆ ಆ ಥರ ಒಂದು ರೌಡಿಸಮ್ ಬೇಕು ಅಂತ ನಾನು ಹೇಳ್ತಾ ಇಲ್ಲ, ಓಕೆನಾ. ಇವಾಗಿನ ಜನ್ರೇಷನ್ ಹೇಗಿದ್ದಾರೆ ಅಂದರೆ ಅವ್ರದ್ದೇ ತಪ್ಪಿದ್ರು ನಮ್ಮ ಮೇಲೆ ಹಾಕಿ ನಮ್ಮನ್ನೇ ನೆಲಕ್ಕೆ ಕುಸಿದು ಸಾಯಿ ಹಿಡೋ ಥರ ಜನ ಇರ್ತಾರೆ. ಎಲ್ಲರೂ ಅಲ್ಲ, ಕೆಲವರು. ಸೊ ಇವ್ರ ಮಧ್ಯೆ ನಾವು ಬದುಕಬೇಕಂದ್ರೆ ನಮ್ಮದೇ ಆದ ಒಂದು ಗಟ್ಸ್ತನ ಬೇಕು, ನಮ್ಮದೇ ಆದ ಒಂದು ಧೈರ್ಯತನ ಬೇಕು. ಬಾ ಎಲ್ಲಿ ಬರ್ತೀಯ, ನೋಡೇ ಬರ್ತೀನಿ ನಾನು, ಬಾ ಅಂತ ಆ ಥರ ಒಂದು ಧೈರ್ಯ ಬೇಕು ಸ್ಪೆಷಲಿ ನಮ್ಮ ಹೆಣ್ಮಕ್ಳಿಗೂ. ಸೊ ಇದರಿಂದ ಒಂದು ಬೆಸ್ಟ್ ಏನಂತಂದ್ರೆ ಹನುಮಾನ್ ಚಾಲೀಸ. ನೀವು ನಂಬಲ್ಲ, ನನ್ನ ಪರ್ಸ್ನಲ್ ಲೈಫ್ ನಾನು ನಿಮ್ಗೆ ಹೇಳ್ತೀನಿ. ನಾನು ಹೆಂಗಿದ್ದೆ ಅಂತಂದರೆ ಹೆದರ್ತಿದ್ದೆ, ಎಲ್ಲದಕ್ಕೂ ಹೆದರ್ಕೊಳ್ಳೋದು ನಾನು. ಒಂದು ಏನಾದರೂ ಮಾತಾಡಬೇಕಾ ಹೆದರ್ತಿದ್ದೆ. ಮನೇಲಿ ಅಷ್ಟೇ, ಅದೇನೋ ಅಂತಾರಲ್ಲ, ಮನೇಲಿ ಇಲಿ ಮನೇಲಿ ಹುಲಿ ಹೊರಗಡೆ ಇಲಿ, ಆ ಥರ ಕ್ಯಾರೆಕ್ಟರ್ ನನ್ನದು. ಸೊ ಮನೇಲಿ ಎಲ್ಲರನ್ನೂ ಹೆದರ್ಸ್ಕೊತಿದ್ದೆ. ಬಟ್ ಹೊರಗಡೆ ಅಂತ ಬಂದರೆ ಕೀಪ್ ಕ್ವೈಟ್, ಯಾರ ಜೊತೆ ಮಾತಾಡ್ತಿರ್ಲಿಲ್ಲ, ಹೆದರ್ತಿದ್ದೆ. ಇಂಟ್ರೋವರ್ಟ್ ಕಂಪ್ಲೀಟ್. ಮನೇಲಿ ಎಕ್ಸ್ಟ್ರೋವರ್ಟ್ ಆದರೆ ಹೊರಗಡೆ ಇಂಟ್ರೋವರ್ಟ್. ಸೊ ಹಿಂಗಿರುವಾಗ ಧೈರ್ಯನೇ ಇರ್ತಿದ್ದಿಲ್ಲ. ನಂಗೆ ಏನು ಮಾಡಬೇಕಂದ್ರೂ ಧೈರ್ಯ ಇರ್ತಿದ್ದಿಲ್ಲ, ನಿಜ ಹೇಳಬೇಕಂದ್ರೆ. ನನ್ನ ವರ್ಕ್ ಮುಗಿದ್ಮೇಲೆ ಕಾಲೇಜ್ ಮುಗಿದ್ಮೇಲೆ ವರ್ಕ್ ಮಾಡ್ತಾಯಿದ್ದೆ. ಆ ವರ್ಕಿಂಗ್ ಪ್ಲೇಸಲ್ಲಿ ನಂಗೆ ಯಾರು ಏನಂದರೂ ನಾನು ಜಾಸ್ತಿ ಮಾತಾಡೋಕ್ಕೆ ಹೋಗ್ತಿರ್ಲಿಲ್ಲ. ಯಾಕಂದ್ರೆ ನಂಗೆ ಅಷ್ಟು ಧೈರ್ಯನೂ ಇರ್ತಿದ್ದಿಲ್ಲ. ಒಂದು ಜಸ್ಟ್ 9,000 ಸ್ಯಾಲ್ರಿ ಕೊಡೋ ಒಂದು ಜಾಬಿಗೆ ನಾನು ಎಷ್ಟು ಡೆಡಿಕೇಟಿವ್ ಆಗಿ ಕೆಲಸ ಮಾಡಿದ್ರು ಅವ್ರು ನನಗೆ ಅಷ್ಟು ಅಪ್ರಿಷಿಯೇಷನ್ ಕೊಡ್ತಿರ್ಲಿಲ್ಲ. ಅಷ್ಟೊಂದು ನನಗೇನು ಅಲ್ಲಿ ಗ್ರಾಫ್ ಚೆನ್ನಾಗಿರಲಿಲ್ಲ, ಹಿಂಗನ್ನೋ ಒಂದು ಗ್ರಾಫ್ ಇರಲಿಲ್ಲ. ಸೊ ಹಿಂಗಿರುವಾಗ ನನಗೆ ಯಾಕೋದು ಸರಿ ಅನಿಸಿರಲಿಲ್ಲ. ಅಲ್ಲಿ ನನ್ನ ಟೀಮ್ ಲೀಡರ್ಗೆ ಒಂದು ಲೀವ್ ಕೇಳೋಕ್ಕೂ ಹೆದರಿಕೆ ನನಗೆ. ಎಲ್ಲದಕ್ಕೂ ಭಯ ಬೀಳ್ತಿದ್ದೆ. ಆಮೇಲೆ ಲಾಕ್ಡೌನ್ ಆದಮೇಲೆ ಯಾವಾಗ ನನಗೆ ಹನುಮಾನ್ ಚಾಲೀಸ ನನ್ನ ಲೈಫಲ್ಲಿ ವರವಾಗಿ ಬಂತು. ಹನುಮಾನ್ ಚಾಲೀಸ ಇದೆ ಅನ್ನೋದು ಗೊತ್ತಿತ್ತು ನನಗೆ ಮುಂಚೆ. ಹನುಮಾನ್ ಚಾಲೀಸ ಹೇಳಿದರೆ ಹೀಗೆಲ್ಲ ಅನ್ನೋದು ನನಗೇನು ಗೊತ್ತಿರಲಿಲ್ಲ. ನಾನು ಹನುಮಾನ್ ಟೆಂಪಲ್ಗೆ ಹೋಗ್ತಿದ್ದೆ, ಸಾಟರ್ಡೆ ಉಪವಾಸ ಮಾಡ್ತಿದ್ದೆ, ಆಂಜನೇಯನ ಬೇಡ್ಕೊತಿದ್ದೆ ಇಷ್ಟೇ. ಬಟ್ ಯಾವಾಗ ಹನುಮಾನ್ ಚಾಲೀಸ ಹೇಳೋಕ್ಕೆ ಸ್ಟಾರ್ಟ್ ಮಾಡಿದೆ ನೋಡಿ, ಅವಾಗಿಂದ ನನ್ನ ಲೈಫ್ ಏನೋ ಧೈರ್ಯ. ಯಾರು ಬಂದರೂ ಬಿಡಲ್ಲ ನಾನು, ನಿಜ ಹೇಳ್ತೀನಿ. ಯಾರೇ ನಂದೇನಾದರೂ ತಪ್ಪಿದರೆ ಕಂಪ್ಲೀಟ್ ಸರೆಂಡರ್ ಆಗ್ತೀನಿ. ಅವ್ರು ಹೇಳೋಕ್ಕಿಂತ ಮುಂಚೆ ನಾನೇ ಸರೆಂಡರ್ ಆಗ್ತೀನಿ. ಬಟ್ ನನ್ನ ತಪ್ಪಿಲ್ಲದೆ ಅವ್ರು ಬಂದು ನನಗೆ ಏನಾದರೂ ಅಂದರೆ ಬಿಡಲ್ಲ, ಮುಗಿಯಲ್ಲ ಅವ್ರ ಕತೆ. ನಾನು ಅಷ್ಟು ಈಸಿಯಾಗಿ ಬಿಡಲ್ಲ, ನಾನು ಅಷ್ಟು ಸ್ಟ್ರಾಂಗ್ ಇದ್ದೀನಿ. ದಟ್ ಈಸ್ ಪವರ್ ಆಫ್ ಮೈ ಆಂಜನೇಯ. ಅಷ್ಟು ನನ್ನನ್ನು ಶಕ್ತಿಯುತಳಾಗಿ ಮಾಡಿದ್ದಾನೆ, ಅಷ್ಟು ನನ್ನನ್ನು ಬುದ್ಧಿವಂತಳಾಗಿ ಮಾಡಿದ್ದಾನೆ. ಅದೆಲ್ಲ ನಾನು ಯಾವಾಗಲೂ ಹನುಮನ್ಗೆ ಋಣಿಯಾಗಿರ್ತೀನಿ. ಸೊ ಇದೇ ನಾನು ಇವತ್ತಿನ ವಿಡಿಯೋದಾಗ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ಸತತವಾಗಿ ಹನುಮಾನ್ ಚಾಲೀಸ ಹೇಳ್ರಿ. ನಿಮ್ಮ ಧೈರ್ಯಕ್ಕೆ ಒಂದು ಶಕ್ತಿ, ಸತತವಾಗಿ ಹೇಳ್ರಿ. ಆಮೇಲೆ ಜಾಬ್ ಇರಲಿ, ನಿಮ್ಮ ಕಾಲೇಜ್ ಇರಲಿ, ನಿಮ್ಮ ಬಿಸ್ನೆಸ್ ಇರಲಿ, ನಿಮಗೆ ಮಕ್ಕಳು ಚೆನ್ನಾಗಿರಲಿ, ನಿಮ್ಮ ಮಕ್ಕಳು ಎಜುಕೇಷನ್ ಚೆನ್ನಾಗಿರಲಿ, ಆಮೇಲೆ ನಿಮ್ಮ ಸಂಸಾರದಲ್ಲಿ ಏನಾದರೂ ಕೆಡಕಾಗಿದ್ದರೆ, ಲೈಫ್ ಚೆನ್ನಾಗಿದೆ ಅಂದ್ಕೊಂಡು ಆಂಜನೇಯನ ಕೇಳ್ಕೊಳ್ರಿ. ಆ ಥರ ಅಫರ್ಮೇಷನ್ ಮಾಡ್ಕೊಳ್ರಿ, ಹನುಮನ್ ಕೇಳ್ಕೊಳ್ಳಿ, ನಮ್ಮ ಸಂಸಾರ ಚೆನ್ನಾಗಿರಲಿ ಅಂತ. ಎಲ್ಲದಕ್ಕೂ ಸೊಲ್ಯೂಷನ್ ಇದೆ ಹನುಮನ್ ಹತ್ರ. ಇನ್ನೂ ನೀವು ಬಿಲೀವ್ ಮಾಡ್ತಿರಲ್ಲ ಗೊತ್ತಿಲ್ಲ, ನಾನು ಎಷ್ಟು ಆಂಜನೇಯ ಅಡಾಪ್ಟ್ ಆಗಿಬಿಟ್ಟಿನಿ ಒಂಥರ. ಅಂದರೆ ನಂಗೆ ಗೊತ್ತಿಲ್ಲ, ನನಗೆ ಈ ಭೂಮಿ ಮೇಲೆ ಯಾರು ಕೊನೆಯವರೆಗೂ ನನ್ನ ಜೊತೆ ಇರ್ತಾರೋ ಎಲ್ಲೋ ಗೊತ್ತಿಲ್ಲ. ಬಟ್ ಹನುಮ ಇರ್ತಾನೆ ಅಂಟಿಲ್ ಮೈ ಲಾಸ್ಟ್ ಬ್ರೆತ್. ಹನುಮ ಅನ್ನೋ ಒಂದು ಶಕ್ತಿ ನನ್ನ ಜೊತೆ ಇದೆ. ನಾನು ಎಲ್ಲೇ ಹೋದರೂ ಎಲ್ಲೇ ಬಂದರೂ ಹನುಮ, ಓನ್ಲಿ ಹನುಮ. ನನಗೆ ಅವರು ನನ್ನ ಜೊತೆ ಇರೋವರೆಗೂ ನನ್ನನ್ನು ಯಾರು ಏನೂ ಮಾಡೋಕ್ಕಾಗಲ್ಲ. ಆಮೇಲೆ ಯಾರು ನಂಗೆ ನೋಯ್ಸೋಕ್ಕೆ ಸಾಧ್ಯ ಇಲ್ಲ. ನೋಯಿಸಿದವರು ಯಾವತ್ತೂ ನನ್ನನ್ನು ಉದ್ಧಾರ ಆಗೋಂಗಿಲ್ಲ. ಯಾಕಂದರೆ ನಾನು ಯಾರಿಗೂ ಏನೂ ತಪ್ಪು ಮಾಡಲ್ಲ. ಫಸ್ಟ್ ಆಫ್ ಆಲ್ ಯಾರಿಗೂ ಕೆಟ್ಟದ್ದು ಬಯಸಲ್ಲ, ಯಾರು ತಂಟೆಗೂ ಹೋಗಲ್ಲ. ನಾನು ನನ್ನ ಕೆಲಸ, ನನ್ನ ಮನೆ, ನನ್ನ ಫ್ಯಾಮಿಲಿ ಅಷ್ಟೇ. ಇದ್ರ ಮಧ್ಯೆ ನನಗೇನಾದರೂ ಕೆಟ್ಟದ್ದು ಮಾಡೋಕ್ಕೆ ಬಂದರೆ ಹನುಮ ಅವ್ರಿಗೆ ಬಿಡಲ್ಲ. ಯಾಕಂದರೆ ನಾನು ಏನಂತ ಹನುಮನ್ಗೆ ಗೊತ್ತು, ನನ್ನ ಆತ್ಮ ಏನು, ನನ್ನ ಚಿಂತನೆ ಏನು, ಪ್ರತಿಯೊಂದು ಹನುಮನಿಗೆ ಗೊತ್ತಿರುವಾಗ ಸೊ ನಾನು ಎಲ್ಲನೂ ಅವರಿಗೆ ನಾನೇನು ಆಂಜನೇಯ ಹೇಳ್ಕೊಳ್ಳೋ ಅವಶ್ಯಕತೆ ಇಲ್ಲ, ಅವ್ರಿಗೆ ಹಿಂಗೆ ಮಾಡು ಅಂತ. ಸೊ ನನ್ನ ಚಿಂತನೆ ಏನು ಅಂತ ಹನುಮನಿಗೆ ಗೊತ್ತು. ಹಿಂಗಿರುವಾಗ ನಾನೇನು ಜಾಸ್ತಿ ಇನ್ನೊಬ್ಬರ ಬಗ್ಗೆ ಕೆಟ್ಟದ ಬಗ್ಗೆ ನಾನು ಕೇಳೋಕ್ಕೂ ಹೋಗಲ್ಲ, ಕೇಳೋದು ಇಲ್ಲ. ಆಂಜನೇಯನೇ ನಾನು ಎಷ್ಟೋ ಸರಿ ಒಬ್ಬರ ಬಗ್ಗೆ ನನಗೆ ಹಿಂಗೆಲ್ಲ ಅಂದ್ಬಿಟ್ರು ಅಂತ ನೊಂದ್ಕೊಂಡಾಗ ಆಂಜನೇಯನೇ ನನ್ನ ಮುಂದೆ ಅವ್ರಿಗೆ ಏನೇನು ಕೊಡಬೇಕು ಕೊಟ್ಟಿದ್ದಾರೆ. ನಾನೇನು ಕೇಳಿಲ್ಲ, ಬಟ್ ನಾನು ಈ ಪದಕ್ಕೆ ಡಿಸರ್ವೇ ಇಲ್ಲ, ಈ ವರ್ಡ್ಗೆ ನಾನು ಡಿಸರ್ವ್ಡೇ ಇಲ್ಲ, ಆದರೂ ಇದನ್ನು ನಾನು ತಗೋಬೇಕಾ ಅಂತ ಕೇಳಿದಾಗೆಲ್ಲ ಕೊಟ್ಟಿದ್ದಾನೆ. ಅವ್ರಿಗೆ ಏನು ಶಿಕ್ಷೆ ಕೊಡಬೇಕು ಅದಕ್ಕೆ ಇರೋದು ಹಾಡಲ್ಲಿ, ನಂದೋರಿಗೆ ರಕ್ಷೆ ನೋಯಿಸಿದವರಿಗೆ ಶಿಕ್ಷೆ ಅಂತ. ಯಾವುದು ಅಂದರೆ ಕನ್ನಡ ಫಿಲ್ಮ್ ಇದೆ ನೋಡಿ, ಬಜರಂಗಿ ಶಿವರಾಜ್ಕುಮಾರ್ದು. ಅದರಲ್ಲಿ ಸಾಂಗಲ್ಲಿ ಚೆನ್ನಾಗಿ ಬರ್ತಾರೆ. ಆ ಸಾಂಗ್ ಎವ್ರಿಡೇ ಕೇಳ್ತೀನಿ ನಾನು. ರೇ ಬಜರಂಗಿ ಅಂತ ಒಂದು ಸಾಂಗ್ ಇದೆ ನೋಡಿ, ಅದರಲ್ಲಿ ಆ ಒಂದು ಲಿರಿಕ್ ನನ್ನ ಹಾರ್ಟ್ ಮೆಲ್ಟ್ ಆಗುವಂಥ ಒಂದು ವರ್ಡ್ ಇದೆ, ನಂದೋರಿಗೆ ರಕ್ಷೆ ನೋಯಿಸಿದವ್ರಿಗೆ ಶಿಕ್ಷೆ.
ಎಸ್, ಹನುಮ ಯಾವಾಗಲೂ ಯಾರು ನೊಂದಿರ್ತಾರಲ್ಲ ಅವ್ರಿಗೆ ಯಾವಾಗಲೂ ರಕ್ಷಣೆಗಾರ, ಯಾರು ನೋಯಿಸಿರ್ತಾರಲ್ಲ ಅವ್ರಿಗೆ ಯಾವಾಗಲೂ ಶಿಕ್ಷೆ ರೆಡಿ ಇಟ್ಟಿರ್ತಾರೆ. ಸೊ ಹಿಂಗಿರುವಾಗ ಒಂದು ಹನುಮ ಈಸ್ ಮೈ ಫೇವ್ರೆಟ್ ಗಾಡ್. ನೀವು ಯಾರಿಗೆಲ್ಲ ನಿಮ್ಗೆ ಅಷ್ಟು ಹನುಮನ್ ಜೊತೆ ಇನ್ನೂ ಕನೆಕ್ಷನ್ ಇಲ್ಲ, ಎವ್ರಿಡೇ ಚಾಲೀಸ ಹೇಳಿ, ನೀವೇ ಕನೆಕ್ಷನ್ ಅಂತೀರಾ, ನೀವೇ ಆ ಥರ ಒಂದು ಎನರ್ಜಿನ ಫೀಲ್ ಮಾಡ್ತೀರಾ. ಆವಾಗ ನಿಮ್ಗೆ ಎಷ್ಟು ಲೈಫ್ ಈಸಿ ಅನಿಸುತ್ತಂದರೆ ಕ್ರಿಟಿಕಲ್ ಇರೋ ಲೈಫೆಲ್ಲ ಈಸಿ ಆಗ್ತಾ ಹೋಗ್ತದೆ, ಹ್ಯಾಪಿ ಲೈಫ್ ಸ್ಟಾರ್ಟ್ ಆಗ್ತದೆ, ಒಂದು ಬ್ಯೂಟಿಫುಲ್ ಲೈಫ್ ಅಂತಾರಲ್ಲ ಅದು ನಿಮ್ಮ ಲೈಫಲ್ಲಿ ಬರ್ತದೆ ಅಷ್ಟೇ. ಸೊ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಿದ್ದೀನಿ. ನೆಕ್ಸ್ಟ್ ಮತ್ತೆ ಸೀರೀಸ್ ಸ್ಟಾರ್ಟ್ ಮಾಡುವ, ಮತ್ತು ಬೇರೆ ಹನುಮಾನ್ ಚಾಲೀಸದ್ದು ರಿಲೇಟೆಡ್ ವಿಡಿಯೋನ ಮಾಡೋಣ. ಇದು ಜಸ್ಟ್ ನನ್ನ ಎಕ್ಸ್ಪೀರಿಯೆನ್ಸ್ ಮತ್ತು ಯಾರಿಗೆಲ್ಲ ಏನೇನು ಹೇಳ್ಕೊಬೇಕನ್ನೋದಿತ್ತು ಅವ್ರಿಗೋಸ್ಕರ ಈ ವಿಡಿಯೋ ಮಾಡಿದ್ದು ನಾನು. ಆಮೇಲೆ ಕಮೆಂಟ್ ನಾನು ಎಷ್ಟು ಹಾಕಿರ್ತೀನಿ, ಎಲ್ಲ ಇನ್ ಡೀಟೇಲ್ ವಿಡಿಯೋ ಹಾಕಿದ್ರು ಮತ್ತು ಕಮೆಂಟ್ ಸೆಕ್ಷನಲ್ಲಿ ಅದು ಮಾಡ್ಬೋದಾ ಇದು ಮಾಡ್ಬೋದಾ ಇನ್ನೇನೋ ಕೇಳಿದ್ದೀರಾ. ಒಬ್ಬರು ಕೇಳಿದ್ದಾರೆ ಪೂಜೆ ಮಾಡ್ಬೋದಾ, ಪೂಜೆ ಹನುಮಾನ್ ಐಡಿಯಲ್ ಇಟ್ಟು ವಿಗ್ರಹ ಇಟ್ಟು ಹೇಗೆ ಪೂಜೆ ಮಾಡ್ಬೋದು. ಮೇಡಮ್ ಒಂದು ಹೇಳ್ತೀನಿ ಕೇಳಿ, ನೀವು ಬರೀ ಹನುಮಾನ್ ಚಾಲೀಸ ಹೇಳಿ ಅಂತಿದ್ದೀನಿ ನಾನು ಅಷ್ಟೇ. ಪೂಜೆ ಬಗ್ಗೆ ಆಮೇಲೆ ತಲೆ ಕೆಡಿಸ್ಕೊಡ್ರಿ. ಇವನ್ ಯಾಕೆ ಗೊತ್ತಾ, ಮನೇಲಿ ನೀವೊಬ್ಬರು ಇದ್ದರೆ ಬೇಗ ಎದ್ದು ಪೂಜೆ ಮಾಡಬಹುದು. ಈಗ ಮನೇಲಿ ಎಲ್ಲರೂ ಇರ್ತಾರೆ, ಓಕೆನಾ. ಕೆಲವರಿಗೆ ಅವ್ರದ್ದೇ ಆದ ಒಂದು ಸಪ್ರೇಟ್ ಬೆಡ್ರೂಮ್ ಇರುತ್ತೆ. ಅವ್ರು ಬಂದು ಜಸ್ಟು ಕಿಚನ್ ಮತ್ತು ದೇವ್ರ ಜಗಲಿ ಹಾಲ್ ಕ್ಲೀನ್ ಮಾಡಿಕೊಂಡು ಪೂಜೆ ಮಾಡಿ ಆಮೇಲೆ ಹನುಮಾನ್ ಚಾಲೀಸ ಹೇಳಿದರೆ ಪ್ರಾಬ್ಲಮ್ ಇಲ್ಲ. ಬಟ್ ಎಲ್ರಿಗೂ ಅವಕಾಶ ಇರಲ್ಲಲ್ವ, ಎಲ್ರಿಗೂ ಆ ಥರ ಸೌಕರ್ಯ ಇರಲ್ಲಲ್ವ. ಒಂದೇ ಹಾಲ್ ಇರುತ್ತೆ, ಒಂದೇ ಬೆಡ್ರೂಮ್ ಇರುತ್ತೆ, ಅಲ್ಲಲ್ಲೇ ಮಲ್ಕೊಂಡಿರ್ತಾರೆ. ಕೆಲವರು ಎಲ್ಲರಿಗೂ ಪಾಪ ಸ್ವಲ್ಪ ಅನಾನುಕೂಲ ಇರುತ್ತೆ ಲೈಫ್. ಸೊ ಹಿಂಗಿರುವಾಗ ಅವರು ಬೆಳಗ್ಗೆ ಎಲ್ಲರನ್ನೂ ಎಬ್ಬಿಸ್ಬಿಟ್ಟು ಪೂಜೆ ಮಾಡಿ ಆ ಥರ ಮಾಡಲಿಕ್ಕೆ ಆಗ್ತಿರಲ್ಲ. ಅವ್ರ ಮನೆಗೆ ಸಪೋರ್ಟ್ ಮಾಡ್ತಾರೋ ಇಲ್ಲೋ ಗೊತ್ತಿಲ್ಲ. ಸೊ ಹಾಗಾಗಿ ನಾನೇನು ಹೇಳಿದ್ದು, ನಿಮ್ಗೆ ಯಾರ್ಯಾರಿಗೆಲ್ಲ ಈ ಥರ ಸೌಕರ್ಯ ಇದೆ, ಹನುಮಾನ್ ವಿಗ್ರಹನ ಬೆಳಗ್ಗೆ ಎಲ್ಲ ಸ್ನಾನ ಮಾಡಿ ಮನೆ ಕ್ಲೀನ್ ಮಾಡಿ, ನೀವು ಎಷ್ಟೊತ್ತಿಗೆ ಹೇಳ್ತಿರೋ ಗೊತ್ತಿಲ್ಲ, 5 ಗಂಟೆ ಅಂದರೆ ರೆಡಿ ಇರಬೇಕು. ವಿಗ್ರಹನ ಸಪ್ರೇಟಾಗಿ ಜಗಲಿ ಮೇಲೆ ಒಂದು ಪ್ಲೇಟ್ ಅಥವಾ ಬೌಲಲ್ಲಿ ಅಕ್ಕಿ ಹಾಕಿಟ್ಟು, ಕೆಂಪು ಆಂಜನೇಯನಿಗೆ ಕೆಂಪು ಅಂದರೆ ಭಾಳ ಇಷ್ಟ, ಪ್ರಿಯ ಅವನು ಕೆಂಪು ಕೇಸರಿಗೆ. ಸೊ ಇಟ್ಬಿಟ್ಟು ಸ್ವೀಟ್ ಇಟ್ಟು ದೀಪ ಹಚ್ಚಿ ಪೂಜೆ ಮಾಡಿ ಹನುಮಾನ್ ಚಾಲೀಸ ಹೇಳಿ, ಅದು ಇನ್ನೂ ಎಕ್ಸಲೆಂಟ್ ವರ್ಕ್ ಆಗ್ತದೆ. ಯಾರಿಗೆಲ್ಲ ಇನ್ನೂ ಏನೂ ಇಲ್ಲ ಮನೇಲಿ ಅಂದರೆ ಲೈಕ್ ಇನ್ನೊಂದು ಹಾಲ್ ಇದೆ ಮೇಡಮ್, ಹಾಲಲ್ಲೇ ಎಷ್ಟೋ ಜನರು ಮನ್ಕೊಂಡಿರ್ತಾರೆ ನಮ್ಮ ಮನೇಲಿ, ಅವ್ರನ್ನೆಲ್ಲ ಆ ಟೈಮಿಗೆ ಎಬ್ಸೋದು ಅಂದರೆ ಕಷ್ಟ. ಯಾಕಂದರೆ ನೈಟೆಲ್ಲ ಡ್ಯೂಟಿ ಮಾಡ್ಕೊಂಬಂದಿರ್ತಾರೆ, ಮನೇಲಿ ಮಲಗಿರ್ತಾರೆ. ನಾವು 4 ಗಂಟೆಗೆ ಹೇಳಿ 3 ಗಂಟೆಗೆ ಹೇಳಿ ಅಂದರೆ ಅವ್ರಿಗೆ ಕಷ್ಟ ಆಗ್ತದೆ. ಸೊ ಹಾಗೆಲ್ಲ ಇದ್ದವ್ರು ನಾವೇನು ಮಾಡಬೇಕು, ಪೂಜೆ ಮಾಡೇ ಹೇಳಬೇಕು ಅಂದರೆ ಬೇಡ, ನೀವು ಎದ್ದಳಿ ಸಾಕು. ನೀವು ನಿಮ್ಮ ಕಿಚನ್ ನಿಮ್ಮ ದೇವ್ರ ಜಗಲಿಯಲ್ಲಿದೆ ಅಲ್ಲಷ್ಟು ಸ್ವಲ್ಪ ಕ್ಲೀನ್ ಮಾಡ್ಕೊಳ್ಳಿ. ಸ್ನಾನ ಮಾಡಿದ್ರ, ನೀವು ಕ್ಲೀನ್ ಆದ್ರೆ ಕಂಪ್ಲೀಟಾಗಿ ನಾನು ಹೇಳಿರೋ ಎಲ್ಲ ಸ್ಟೆಪ್ನ ಫಾಲೋ ಮಾಡಿದ್ರೆ ಒಂದು ಮಣಿ ಹಾಕ್ಕೊಳ್ಳಿ ಅಥವಾ ಒಂದು ಜಮ್ಕ ಏನು ಬೆಡ್ಶೀಟ್ ಇರುತ್ತೆ ಅದನ್ನು ಹಾಕ್ಕೊಂಡು ಕೂತ್ಕೊಳ್ಳಿ. ಕ್ಲೀನಾಗಿರೋದನ್ನ ಅಷ್ಟೇ ಯೂಸ್ ಮಾಡಬಾರ್ದು, ಅದನ್ನು ಯೂಸ್ ಮಾಡಿರಬಾರ್ದು. ಅದನ್ನ ಹಾಕ್ಕೊಂಡು ಕೂತ್ಕೊಂಡು ಹನುಮಾನ್ ಚಾಲೀಸ ಸ್ಟಾರ್ಟ್ ಮಾಡಿ. ಮುಗಿತಾ 5ರಿಂದ 6 ಗಂಟೆವರೆಗೂ ಹೇಳ್ತೀರಾ, 6 ಗಂಟೆ 1 ತಾಸಾದರೂ ಬೇಕಾ ಹೇಳೋಕ್ಕೆ. ಸೊ ಹೇಳಿದ ಮೇಲೆ ಆಮೇಲೆ ಅಷ್ಟೊತ್ತಿಗೆ ಮನೆಯವರೆಲ್ಲ ಹೇಳ್ತಾರೆ. ಎದ್ದಿದ ಮೇಲೆ ಸ್ವಲ್ಪ ಮೆಡಿಟೇಷನ್ ಇದೆಲ್ಲ ಕಂಪ್ಲೀಟ್ ಮಾಡಿದ್ಮೇಲೆ ಅವರು ನಿಮಗೆ ಸ್ವಲ್ಪ ಸಪೋರ್ಟ್ ಮಾಡ್ಬೋದು, ಮನೆಯೆಲ್ಲ ಕ್ಲೀನ್ ಮಾಡ್ಕೊಳ್ಬೋದು. ಆಮೇಲೆ ಡೈರೆಕ್ಟಾಗಿ ಪೂಜೆ ಮಾಡಿ, ಇಲ್ಲ ಅವ್ರು ಮಾಡಲಿಲ್ವ ನೀವೇ ಮನೆ ಕೆಲಸ ಎಲ್ಲ ಮಾಡಿ ಮತ್ತೊಂದು ಸ್ವಲ್ಪ ಮುಖ ಎಲ್ಲ ಕೆಲಸ ಮುಗಿದ್ಮೇಲೆ ಸ್ವಲ್ಪ ಕೈಕಾಲು ಮುಖ ಮತ್ತೆ ತೊಳ್ಕೊಂಡು ಮತ್ತೆ ಏನು ಮಾಡಿ ಪೂಜೆ ಮಾಡಿ ಮುಗೀತು. ಇಷ್ಟೇ ಈಸಿ. ದೇವ್ರನ್ನ ರಿಸ್ಟ್ರಿಕ್ಷನ್ ಹಾಕ್ಕೋಬೇಡಿ, ಹಿಂಗೆ ಮಾಡಿ ಹಂಗೆ ಮಾಡಿ. ನೋ, ಹನುಮ ಈಸ್ ಕಂಪ್ಲೀಟ್ ಪ್ಯೂರ್ ಹಾರ್ಟ್. ಈ ಹಾರ್ಟಿಂದ ಪ್ಯೂರಾಗಿ ಒಂದು ಲವ್ನ ಕೊಡಿ, ಒಂದು ಭಕ್ತಿ ಕೊಡಿ, ಅವ್ನು ಮೆಲ್ಟ್ ಆಗಿಬಿಡ್ತಾನೆ ನಿಮ್ಗೆ ಅಷ್ಟೇ. ಅದು ಬಿಟ್ಟು ನಂಗೆ ಬೆಳಗ್ಗೆ ಹಿಂಗೆ ಮಾಡು ಹಾಗೆ ಮಾಡು ಯಾವತ್ತೂ ಹೇಳಿಲ್ಲ ನಾನು. ಯಾವತ್ತು ಇಷ್ಟು ನನ್ನ 4 ವರ್ಷದಲ್ಲಿ ಯಾವತ್ತು ಬೆಳಗ್ಗೆ ಪೂಜೆ ಮಾಡಿ ಹನುಮಾನ್ ಚಾಲೀಸ ಹೇಳೋರದೇ ಕಡಿಮೆ ನನ್ನ ಎಕ್ಸ್ಪೀರಿಯೆನ್ಸಲ್ಲಿ. ಯಾಕಂದರೆ ನಾನು ಅಷ್ಟೆಲ್ಲ ಬೆಳಗ್ಗೆ ನನಗೂ ಆಗೋಲ್ಲ, ಅದಕ್ಕೆಲ್ಲ 3 ಗಂಟೆಗೆ ಎದ್ದು ಮನೆಯೆಲ್ಲ ಕ್ಲೀನ್ ಮಾಡಿ ಎಲ್ಲ ಮಾಡಬೇಕಾಗ್ತದೆ. ಅದಕ್ಕಿಂತ ಬೆಸ್ಟ್ ಏನಂತಂದರೆ ನೀವು ಮನೆ ಏನಿರುತ್ತಲ್ಲ, ಸೊ ನಿಮ್ಮ ಕೆಲಸ ಏನಿರುತ್ತೆ ಅಷ್ಟೇ ಮಾಡ್ಕೊಳ್ಳಿ, ಓಕೆನಾ. ನೀವು ಸ್ನಾನ ಮಾಡಬೇಕು, ಫ್ರೆಶ್ ಆಗಬೇಕು, ಅದಾಗಿನ ಮೇಲೆ ಕ್ಲೀನಾಗೆಲ್ಲ ನಿಮ್ದು ಏನಿರುತ್ತೆ ನೀವಷ್ಟೇ ಮನೆಯವ್ರನ್ನೆಲ್ಲ ಎಬ್ಸಕ್ಕೆ ಹೋಗಬೇಡಿ. ಪಾಪ ಅವರು ವರ್ಕ್ ಮಾಡಿ ಬಂದು ಅವ್ರಿಗೆಲ್ಲ ಡಿಸ್ಟರ್ಬ್ ಮಾಡ್ಕೊ ಹೋಗ್ಬೇಡಿ. ಯಾಕಂದರೆ ಒಂದಿನ ಪ್ರೊಸೆಸ್ ಅಲ್ಲ, ಒಂದಿನ ಆದರೆ ಒಂದಿನ ಏನು ಎಬ್ಸಿ ಪೂಜೆ ಮಾಡ್ಬೋದು ಅಂತ ಹೇಳ್ಬೋದು. ಬಟ್ ಇದು ನೀವು 11 ಡೇಸು 21 ಡೇಸ್ ಈ ಥರ ಮಾಡ್ತಿರುವಾಗ ಇನ್ನೊಬ್ಬರು ಡಿಸ್ಟರ್ಬ್ ಮಾಡೋದು ಬೇಡ. ಅವ್ರಿಗೆ ಪ್ರೀತಿಯಿಂದ ಅವರೇ ಏನಾದರೂ ನಿಮ್ಮ ಮನೆಯವ್ರು ನಿಮ್ಗೆ ಸಪೋರ್ಟ್ ಮಾಡ್ತೀನಿ ಅಂತ ಬಂದರೆ, ಆಯ್ತಮ್ಮ ನಾ ಹನುಮಾನ್ ಚಾಲೀಸ ಹಿಂಗೆ ಸ್ನಾನ ಮುಗಿಸ್ಬಾರ್ದ್ರಾಗ ಮನೆಯೆಲ್ಲ ಕ್ಲೀನ್ ಮಾಡಿಬಿಡು ಅಂತ ಹೇಳಿ, ಮನೆಯೆಲ್ಲ ಸ್ವಲ್ಪ ಇಷ್ಟೆಲ್ಲ ಕ್ಲೀನ್ ಮಾಡಿಬಿಡು, ನಾನು ಬಂದು ಪೂಜೆ ಮುಗಿಸ್ಬಿಟ್ಟು ಹನುಮಾನ್ ಚಾಲೀಸ ಹೇಳ್ತೀನಿ ಅಂತ ಹೇಳಿ. ಇಲ್ಲಾಂದರೆ ನೀವು ಹನುಮಾನ್ ಚಾಲೀಸ ಮುಗಿಯೋದ್ರಾಗ ಅವರೆಲ್ಲ ಮನೆ ಕ್ಲೀನ್ ಮಾಡಲಿ, ಮುಗಿದ ತಕ್ಷಣ ಪೂಜೆ ಮಾಡಿ. ನಮ್ಮ ಮನೆಯೆಲ್ಲ ಎಷ್ಟು ಸರಿ ಹಂಗೆ ಮಾಡಿದ್ದೀನಿ. ನಾನು ಹನುಮಾನ್ ಚಾಲೀಸ ಹೇಳೋಷ್ಟ್ರಾಗ ಅವ್ರ ಮನೆಯೆಲ್ಲ ಎದ್ದು ಕ್ಲೀನ್ ಮಾಡ್ತಿರ್ತಾರೆ. ಆಮೇಲೆ ಮುಗಿಸಿದ ತಕ್ಷಣ ಪೂಜೆ ಸ್ಟಾರ್ಟ್ ಮಾಡಿಬಿಡ್ತೀನಿ. ಇಷ್ಟೇ, ಅದರಲ್ಲಿ ಏನೂ ಇಲ್ಲ. ಜಾಸ್ತಿ ರಿಸ್ಟ್ರಿಕ್ಷನ್ ಹಾಕೋಬೇಡಿ. ಒಂದು ನಿಮ್ಗೆ ಹೆಂಗಾಗುತ್ತೆ ಅನುಕೂಲವಾಗಿ ಮಾಡಿ, ಓಕೆನಾ. ಸೊ ನನ್ನ ಈ ಇನ್ಫಾರ್ಮೇಷನ್, ನನ್ನ ಒಂದು ಎಕ್ಸ್ಪೀರಿಯೆನ್ಸ್ ನಿಮಗೆ ರಿಲೇಟೆಡ್ ಆಗಿರುತ್ತೆ, ನಿಮಗೂ ಒಳ್ಳೇದಾಗ್ತದೆ ಅಂತ ಅಂದ್ಕೊತೀನಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗುವ. ಅಲ್ಲಿವರೆಗೂ ಸ್ಟೇ ಟ್ಯೂನ್. ಲವ್ ಯು, ಬಾಯ್. ಜೈ ಶ್ರೀರಾಮ್.